ದೊಡ್ಡಬಳ್ಳಾಪುರ ತಾಲೂಕಿನ ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕದ ವಿರುದ್ಧ ಮತ್ತೆ ಭುಗಿಲೆದ್ದ ಜನರ ಆಕ್ರೋಶ. ಎಂಎಸ್ಜಿಪಿ ಘಟಕಕ್ಕೆ ಹೆಚ್ಚುವರಿ ಕಸ ವಿಲೇವಾರಿ ನಡೆಯಲಿದೆ ಎಂಬ ಮಾಹಿತಿಯ ಹಿನ್ನೆಲೆಯಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಹೆಚ್ಚುವರಿ ಕಸದ ಲಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಯುವ ಘಟಕದ ರಾಜ್ಯಾಧ್ಯಕ್ಷರು ಹಾಗೂ ಸ್ಥಳೀಯ ಶಾಸಕರಾದ ಧೀರಜ್ ಮುನಿರಾಜು, ಪ್ರತಿದಿನ ಕೇವಲ 75 ಕಸದ ವಾಹನಗಳಿಗೆ ಮಾತ್ರ ಅನುಮತಿ ಇದ್ದು, ಇಂದು ಹೆಚ್ಚುವರಿ ಲಾರಿಗಳು ಬರುತ್ತವೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ವಾಹನಗಳನ್ನು ತಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಕಳೆದ 3 ವರ್ಷಗಳಿಂದಲೇ ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕದ ವಿರುದ್ಧ ಹೋರಾಟ ನಡೆಸುತ್ತಿದ್ದು, ಸ್ಥಳೀಯ ಗ್ರಾಮಸ್ಥರ ಸಮಸ್ಯೆ ಪರಿಹಾರಕ್ಕಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಈ ವಿಚಾರವನ್ನ ಹಲವು ಬಾರಿ ತಂದಿದ್ದೇನೆ ಎಂದು ತಿಳಿಸಿದರು. ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕ ಸಂಪೂರ್ಣವಾಗಿ ನಿಲ್ಲುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ತಡೆದಿರುವ ಹಲವು ವಾಹನಗಳಿಗೆ ಸೂಕ್ತ ದಾಖಲೆಗಳಿಲ್ಲ, ತೆರಿಗೆ ಪಾವತಿಯಾಗಿಲ್ಲದ ವಾಹನಗಳ ಬಗ್ಗೆ ಸಂಚಾರಿ ಪೊಲೀಸರ ಗಮನಕ್ಕೆ ತಂದಿದ್ದು, ಅಂತಹ ವಾಹನಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆಯುತ್ತಿದ್ದಾರೆ. ಜನರ ಆರೋಗ್ಯ, ಪರಿಸರ ಮತ್ತು ಭವಿಷ್ಯಕ್ಕಾಗಿ ದೊಡ್ಡಬಳ್ಳಾಪುರದಲ್ಲಿ ಹೋರಾಟ ಮತ್ತಷ್ಟು ತೀವ್ರವಾಗುತ್ತಿದೆ. ವರದಿ ಪುರುಷೋತ್ತಮ್, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಂಬಂಧಪಟ್ಟ ಇಲಾಖೆ ಲೋಕಲ್ ಏನು ಅಲೌಡ್ ಇದೆ ಡೈಲಿ 70 ಏನಾಗ್ತದೆ, ಆ 70ಗೆ ನಾವು ಬೇಕಾಗಿದೆ. ಅಡಿಷನಲಿ ಮಾದೇಪುರ ಸ್ಟಾಪ್ ಮಾಡಿದಾರಂತೆ ಯಾವುದೋ ಆಗ್ತದೆ. ಅದ್ರ ಮೇಲೆ ಯಾವ್ಯಾವುದು ಟ್ಯಾಕ್ಸ್ ಹೋಗಿದೆ ಅದ್ರ ಮೇಲೆ ಯಾವ ಆ್ಯಕ್ಷನ್ ಪ್ರೊಸೀಜರ್ ಯಾವ್ಯಾವ್ದು ಇದ್ದಾರೋ ಹಾಗೆ ಸರ್. ಟ್ಯಾಕ್ಸ್ ಇಲ್ಲ, ಒಂದು ಟೆಸ್ಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ. RTO ಬಂದ್ರು ಪಾಸ್ ಆಯ್ತು ಗಾಡಿ, ಯಾವ ಕಡೆ ಹೋದ್ರೆ ಗೊತ್ತಾಗ್ಲಿಲ್ಲ ನಮಗೆ. ನಾವು ಸೈಡ್ ಹೊಡ್ಕೊಂಡೆ ಬಂದ್ರು. ಟ್ಯಾಕ್ಸ್ ಆಗಲ್ಲ, ಎಸ್ ಯಾವ್ಯಾವ ಟ್ಯಾಕ್ಸ್ ಇಲ್ಲ ಎಲ್ಲ ಸೀಸ್ ಮಾಡಿಲ್ಲ, ಯಾವ್ಯಾವ ಟ್ಯಾಕ್ಸ್ ಇಲ್ಲ ಎಲ್ಲ ನೋಡ್ಕೊಂಡು ಎಲ್ಲ ಗಾಡಿಗೂ ಐತೆ ಕೊಟ್ಬಿಡಪ್ಪ. ನಿನ್ನೆ ಮೇಡಮ್ ಓಪನ್ ಮಾಡ್ಕೊಂಡು ಪಕ್ಕದಲ್ಲ ಐತೆ, ಯಾವುದಿಲ್ಲ ಅದೆಲ್ಲ ಇದು ಟ್ಯಾಕ್ಸ್ ಹೋಗಿದೆ, ಗಡ್ಡಿ ಎಲ್ಲ ಯಾವ್ಯಾವುದಿಲ್ಲ ಎಲ್ಲ ಮಾಡಿ ಗಡ್ಡಿ ಹಚ್ಚುತ್ತೆ ಬರೀದು ಹೋಗಿದೆ. ಯಾವ್ಯಾವ ಟ್ಯಾಕ್ಸ್ ಇಲ್ಲ ಮಿಕ್ಕಿದ ಚಕ್ರಿ ಅವ್ರು ಯಾರು ಕೊಡ್ತಾರೆ, ನೀವು ಕೊಡ್ತಾರೆ. ಒಂದು ಗಾಡಿ ಹೆಚ್ಚಿಗೆ ಬಂದಿರೋ, 1 ಟನ್ ಹೆಚ್ಚಿಗೆ ಬಂದಿದ್ರೆ ಅವ್ರು ಏನು ಇದು ಮಾಡ್ತಾರೆ, ನಾವು ಇದನ್ನು ಮಾಡ್ತೀವಿ. ಹತ್ರ ತಗೊಂಡಿದ್ದೀನಿ, ಒಳಗಡೆ ರೋಡ್ ಕೊಟ್ಟು ತಗೊಂಡಿದ್ದೀನಿ. 650 ಆಗಿದೆ, ಫೋಟೋ ನಿಮಗೆ ಕಳಿಸ್ತೀನಿ. 75 ಗಾಡಿ ಹೋಗಿದೆ. ಈಗ ಅಲ್ಲಿ ಒಳಗಡೆ ಮಾತಾಡಬೇಕು, ಬೇಕಾದ್ರೆ ಸಾಹೇಬ್ರು ಕರ್ಕೊಂಡ್ಬಂದಿ ಸರ್. 75 ವೆಹಿಕಲ್ಸ್ ಆಗಿದೆ ಇಲ್ಲ ಸರ್, ಅಲ್ಲಿ ಅವರು ಲಿಸ್ಟ್ ಬಂದಿರಲ್ಲ. ಇಲ್ಲ ಅವರು ಲಿಸ್ಟು ವಿತ್ ಟೈಮಿಂಗ್ಸ್ ಎಲ್ಲ ವೆಹಿಕಲ್ಸ್ ಬಿಡೋಕ್ಕಾಗಲ್ಲ ಸರ್. ಇಲ್ಲ ಸರ್, ಅವ್ರು ಹೇಳ್ತಾರಲ್ಲ ಇವ್ರಿಗೆ ದಂಡೆ ನಾಯಕರು ತಮ್ಮ ಫೋನ್ ಮಾಡಿದ್ರೆ ಸರ್ ಮಾತಾಡಿದ್ರೆ ಟೋಟಲಿ ಇಲ್ಲಿಗೆ ಅವರು ಕಸ ಕಳಿಸೋದು 750 ಟನ್ ಮೇಲೆ ಒಂದು ಇದನ್ನು ಕಳ್ಸಲ್ಲ. ಮತ್ತೆ ನೀವು ಅದನ್ನೇ ಹೇಳ್ತಾ ಇದ್ರೆ, ಇಲ್ಲಿ ಬಂದಿರೋ ಗಾಡಿಗಳು ಯಾರು ಇವತ್ತೇ ಕಳಿಸಿರೋದು, ಅವ್ರು ಇಲ್ಲಿ ಬರೋದೇ ಇಲ್ಲ. ಅವ್ರು ಮಿಟ್ಗಾನಹಳ್ಳಿಗೆ ಹೋಗೋದು, ಮಿಟ್ಗಾನಹಳ್ಳಿ ಹೋಗೋದು ನಾವು ಇಲ್ಲಿ ಬಂದಿದ್ದೀವಿ ಅಂತ ಡ್ರೈವರೇ ಹೇಳ್ತಾ ಇದ್ದಾರೆ. ಅದನ್ನು ಒಳಗಡೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಬರೋ ಅಂಥದ್ದು ಪಟ್ಟಿ ಪೂರ್ತಿ ನನ್ನ ಹತ್ರ ಐತೆ. ಬೆಳಗ್ಗೆ ಅಲ್ಲಿ ಹೋಗಿರೋದು ಇದೆ, 16 ಗಾಡಿದು ವೀಡಿಯೋ ಇದೆ. 34 ನೀವೇ ನೋಡಿದ್ದೀರಿ ನಾವು ಒಳಗಡೆ ಹೋಗಿದ್ದಾಗ.
ಒಳಗಡೆ 16 ಗಾಡಿ ನಿಂತಿತ್ತು, 24 ಗಾಡಿ ಕಳಿಸಿದ್ವಿ ಅದ್ರ ಮೇಲೆ 74 ಆಗಿದೆ. ಎಕ್ಸಾಕ್ಟ್ ವಿತ್ ವೆಹಿಕಲ್ ಟಿಕ್ಕಿದೆ. ಇವರು ಏನು ಹೇಳ್ತಾರೆ ಸರ್, BBM ಕಮಿಷನರು ಯಾರು ಕಮಿಷನರ್ ಕೊಡಿ, ನಿಮ್ಮ ಹತ್ರನೇ ಇದಾನೆ ಪಟ್ಟಿ, ನಿಮ್ಮ ಹತ್ರ. ಅಯ್ಯಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಷ್ಟೇ, ಕಮಿಷನರ್ ಅಲ್ಲ. ಈಸ್ ಜಸ್ಟ್ ಎನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಧನ್ಯ ನಾಯಕ್. ಅವರನ್ನ ನಾನು ಮಾತಾಡಿ ಇವ್ರು ಕಮಿಷನರ್ ಸಾಹೇಬ್ ಯಾರು ಅವ್ರಿಗೆ ಮಾತಾಡಿದ್ರೆ ಸರ್ ಧನ್ಯ ನಾಯಕ್ ಅವರು. ಯಾರು ಕೊಡಿ, ನಾನು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಬಿಡೋಕ್ಕಾಗಲ್ಲ. ತಗೊಳಪ್ಪ, ಯಾರು ಫೋನ್ BSW CEO ಕೊಡಪ್ಪ, ಕರೀತಾ ನೋಡ್ರಿ ಸಾಹೇಬ್ರು. ಇವಾಗ ನೀವು ಫಿಟ್ನೆಸ್ ಇಲ್ದಿರೋವೆಲ್ಲ ಸೀಸ್ ಮಾಡಿ ಮಾಡಿ ಮೇಡಮ್. ಇವಾಗ ಫಿಟ್ನೆಸ್ ಇಲ್ದಿರೋ ನಮ್ಮ ತಾಲೂಕಲ್ಲಿ ಓಡಾಡ್ತೀರಿ, ನಾವು ಸುಮ್ಮನೆ ಹೆಂಗೆ ಇವಾಗ ಕೋರ್ಟಿಗೆ ಮೂವ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀನಿ. ಪ್ಲಸ್ ಈಗಾಗಲೇ ನಾನು ಹೇಳಿರೋ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ತಾಲೂಕಿನ ಜನತೆ ಪರವಾಗಿ ಹೇಳಿದ್ದೀನಿ. ನಾನು ಒಬ್ಬ ಶಾಸಕ, ನನ್ನೆಲ್ಲ ಶಕ್ತಿ ಮೀರಿ ಮಾಡೋವಂಥದ್ದು ಮಾಡ್ತೀನಿ. ಹೋರಾಟ ಕಡೆ ಅಸ್ತ್ರ. ಸರ್ಕಾರದ ವಿರುದ್ಧ ನಾವು ಯಾವತ್ತಿದ್ರೂ ಉತ್ತಮ ರೀತಿಯಲ್ಲೇ ಮಾಡಬೇಕು. ಈಗ ನಮ್ಮ ಕೈ ತಪ್ಪಿ ಎಲ್ಲ ಹೋಗೋವಾಗ ನಮ್ಮ ವಿರುದ್ಧ ದೌರ್ಜನ್ಯ ನಡೆಯುವಾಗ ಮಾತ್ರ ಹೋರಾಟಕ್ಕೆ ಇಳಿಯುವಂಥ ಸಂಸ್ಕೃತಿಯನ್ನು ನಾನು ಬೆಳೆಸ್ಕೊಂಡಿರುವಂಥದ್ದು. ಇವತ್ತು ಹೋರಾಟ ಮಾಡೋಂಥ ಸಮಯ ಬಂದಿತ್ತು. ಇವತ್ತೇನಾದರೂ ನಾವು ಬರದೇ ಇದ್ದರೆ 400 ಗಾಡಿಗಳು ಇಲ್ಲಿ ಡಂಪ್ ಆಗ್ಬಿಡೋದು. ಮಾದೇವಪುರದ್ದು, ಮೀಟ್ಗನಹಳ್ಳಿದು ಎಲ್ಲ 400 ಗಾಡಿಗಳನ್ನ ಇಲ್ಲಿ ಡಂಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಒಂದು ಗಾಡಿನೂ ಎಕ್ಸೆಸ್ ಬಿಡದೇ ಇರೋಂಗೆ ಇವತ್ತು ತಡೆದಿರೋವಂಥದ್ದು ನಮಗೆ ಸಂತೃಪ್ತಿ ಇದೆ. ಮತ್ತು ನಮ್ಮೆಲ್ಲ ಮುಖಂಡರು ಮತ್ತು ಸ್ಥಳೀಯ ನಾಯಕರ ಒಂದು ನಮಗೆ ಸಂಪೂರ್ಣ ಬೆಂಬಲಕ್ಕೆ ಧನ್ಯವಾದ. MP ವತಿಯಿಂದ MSGP ಘಟಕ ಒಂದು ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇರೋವಂಥದ್ದು. ದೊಡ್ಡಬಳ್ಳಾಪುರ ಘಟಕದಲ್ಲಿ ನಡೀತಾ ಇರೋಂಥ MSGP ಈಸ್ಟ್ ಪಾಲಿಕೆ ಹಾಗೂ ಬೆಸ್ಟ್ ಪಾಲಿಕೆಯಿಂದ ಕೆಲವು ವಾರ್ಡ್ಗಳಲ್ಲಿ ಕಸ ಹಾಕ್ಸ್ಕೊತಾ ಇದೆ. ಮಾದೇವಪುರದಿಂದ ಒಂದಷ್ಟು, ಮಾದೇವಪುರ ವಲಯದಿಂದ ಹಾಕ್ಸ್ಕೊತಾ ಇದೆ. ಅದು ಬಿಟ್ಟು ಅಡಿಷ್ನಲಿ ಬೇರೆ ಬೇರೆವು ಇವತ್ತು ಏನೋ ಮಾದೇವಪುರದಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ. ಅದ್ರ ಪ್ರಯುಕ್ತವಾಗಿ ಕೆಲವೊಂದು ಲಾರಿಗಳನ್ನು ಈ ಕಡೆ ಡೈವರ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ವೈಯಕ್ತಿಕವಾಗಿ ಗೊತ್ತಾಯಿತು. ಈ ಮಾಹಿತಿ ಗೊತ್ತಾಗಿದ್ದ ತಕ್ಷಣ ಯಾವುದು ದೊಡ್ಡಬಳ್ಳಾಪುರದಲ್ಲಿ ಈಗ ಆಗ್ತಾ ಇರೋ 70ಕ್ಕೆ ನಾವು ತಡ್ಕೊಳಕ್ಕಾಗ್ತಿಲ್ಲ. ಅದು ಬಿಟ್ಟು ಅಡಿಷ್ನಲಿ ಬೇರೆ ಯಾವುದು ಪರ್ಮಿಟ್ ಇಲ್ಲದೇ ಇರೋಂಥ ಗಾಡಿಗಳು ಯಾವ್ದು ಬಂದಿದ್ದಾವೆ ಅಷ್ಟರ ವಿರುದ್ಧವಾಗಲೂ ನಾನೇ ಇಲ್ಲಿ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀನಿ. MSGP ತಗೊಳ್ಳೋಕ್ಕೆ ಯೋಗ್ಯ ಇರುವಂಥ ಮತ್ತು ವಾರ್ಡ್ಗಳು ಯಾವುದು ಅಲೌಡ್ ಇದ್ದಾವೆ ಅದು ಬಿಟ್ಟು ಇನ್ಯಾವುದೇ ಗಾಡಿಯನ್ನು ಬಿಡದೆ ನಾವು ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ನಮ್ಮ ಮುಖಂಡರು, ಸ್ಥಳೀಯ ರೈತರ ಜೊತೆ ಎಲ್ಲ ಗಾಡಿಗಳನ್ನು ತಡೆ ಹಿಡಿದು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್. ಈ ಗಾಡಿಯವ್ರನ್ನ ಕರೆದು ಯಾವ ಗಾಡಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅದನ್ನು ಸೀಜರು, ಯಾವ ಗಾಡಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ, ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ ಇಬ್ಬರು RTO ಅವರು ಈಗಾಗಲೇ ಕರೆಸಿದ್ದೀವಿ. ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊತಾ ಇದ್ದಾರೆ ಸರ್. ಈಗ ನೀವೇನು ಸರ್ ಒತ್ತಾಯ ಮಾಡ್ತಿರೋದು ಏನು? ಫಸ್ಟ್ ಆಫ್ ಆಲ್ ಈಗ ಆಗ್ತಾ ಇರೋಂಥ MSGP ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಬರ್ತಾ ಇದ್ದೀನಿ. MSGPನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಡ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು 2 ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರು ರಿಪೋರ್ಟ್ ಕೊಟ್ಟಿದ್ದೀವಿ. ಲೇಟೆಸ್ಟಾಗಿ IASCಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು, ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂತೇಳಿ IASCಗೂ ರಿಕ್ವೆಸ್ಟ್ ಮಾಡೋವಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ. ನಮ್ಮ ಬೇಡಿಕೆ ಇರೋವಂಥದ್ದು ಕಸ ನಮಗಿಲ್ಲಿ ಅವಶ್ಯಕತೆ ಇಲ್ಲ. ಆದರೆ BBMP ಅವರು ಇವಾಗೇನು ಲೈಸೆನ್ಸ್ ಕೊಟ್ಟು ಎಲ್ಲ ಕನ್ಸೆಂಟ್ ಫಾರ್ ಆಪ್ರೇಷನ್ಸ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನು ಅಧಿಕಾರಿಗಳು ಕ್ರಮ ತಗೊಳ್ಳದೇ ಇರೋವಾಗ ಅಧಿಕಾರಿಗಳ ಕಡೆಯಿಂದ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಮಾಡಾಯಿತು. ಈಗ ಅಧಿಕಾರಿಗಳು ಕ್ರಮ ವಹಿಸದೇ ಇರೋವಾಗ ನ್ಯಾಯಾಂಗಕ್ಕೆ ಹೋಗೋದು ಒಂದೇ ನನ್ನ ದಾರಿ ಇರುವಂಥದ್ದು, ನ್ಯಾಯಾಂಗದ ಹೋರಾಟ ನಡೆಸ್ತಾ ಇದ್ದೀನಿ. ಈಗ ನಮ್ಮ ಸರ್ಕಾರ ಇದ್ದಿದ್ದರೆ ನಾನೇ ಮಿನಿಸ್ಟ್ರಿಗೆ ಕನ್ವಿನ್ಸ್ ಮಾಡಿ ನಾನೇ ಹೇಳ್ತಿದ್ದೆ. ಈಗ ನಾನೇ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೊಟ್ಕೊಳ್ಳಿ. ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀರಾ, ಹಳ್ಳಿಗಳ ಪಕ್ಕದಲ್ಲಿ ಏನಕ್ಕೆ ಕೊಡ್ತೀರಾ? ಹಳ್ಳಿಗಳಿಂದ ದೂರವಾಗಿ ಕೆಮಿಕಲ್ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಕೊಟ್ಟಿದ್ದೀರಾ. ಆ ಇಂಡಸ್ಟ್ರೀಸ್ ಇರೋ ಕಡೆ ಹೋಗಿ ಡಂಪ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಅಂತ ಹೇಳಿ 10% ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ರಫ್ಲಿ 10% ಆನ್ಸಿಲರಿ ಯೂಸಸಲ್ಲಿ 5% ನೀವು ಪ್ರತಿ ಏರಿಯಲ್ಲೂ ಇಕ್ತೀರಾ. ಈ 5% ರಿಸರ್ವ್ ಮಾಡೋವಂಥ ಏರಿಯಲ್ಲಿ ಮಾಡ್ಕೊಳ್ಳಿ ಅನ್ನೋವಂಥದ್ದು ನನ್ನ ಆಗ್ರಹ ಇರೋವಂಥದ್ದು. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದು ನಾನು ಮೊದಲನೇದಾಗಿ ಬೀದಿಗಿಳಿದು ಇವತ್ತು ತಡೆ ಹಿಡಿದಿರೋವಂಥದ್ದು. ಮುಂದಕ್ಕೆ ಖಂಡಿತವಾಗಲೂ MSGP ವಿರುದ್ಧ ಆಗ್ಬೋದು, ಟೆರಾಫಾರ್ಮಾ ವಿರುದ್ಧ ಮಾಡಬಾರ್ದು ಅಂಥೇಳಿ ಈಗಾಗಲೇ ಸದನದಲ್ಲೂ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಬಂದಾಗ ವೇದಿಕೆ ಮೇಲೆ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮುಖ್ಯಮಂತ್ರಿಗಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ವಿಧಾನಸೌಧದಲ್ಲಿ, ಜಾಲಪ್ಪ ಕಾಲೇಜ್ ವೇದಿಕೆಯಲ್ಲಿ.
ಮಾಡೋದಿಲ್ಲ ಅನ್ನೋಂಥ ನಂಬಿಕೆಯಲ್ಲಿದ್ದೀವಿ. ಅದ್ರ ವಿರುದ್ಧವಾಗೂ ಕೋರ್ಟಿಗೆ ಮೂವ್ ಮಾಡೋ ಅಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ.